ರೈತ ಮಿತ್ರರೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕುಬೋಟಾ L4508 ಎಂಬ 4 ವೀಲ್ ಡ್ರೈವ್ ಗಾಡಿನ ಮಾರಾಟಕ್ಕೆ ತಂದಿರೋದು. ಗಾಡಿ ಮಾತ್ರ ತುಂಬಾ ಕಡಿಮೆ ಬೆಲೆಯಲ್ಲಿದೆ. ಬನ್ನಿ ಗಾಡಿ ಬಗ್ಗೆ ಮಾಹಿತಿ ನೋಡೋಣ. ಇನ್ನು ಅದಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ ಏನಂದ್ರೆ, ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಾಪ್ಗೆ ಈ ರೀತಿ 4 ಸೈಡ್ ಇಂದಾನು ಫುಲ್ ಟ್ರ್ಯಾಕ್ಟರ್ ಫೋಟೋಸ್ ಕಳಿಸ್ಕೊಡಿ. ಇದೇ ರೀತಿ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇದು ಗಾಡಿ ಓನರ್ದಲ್ಲ, ಯೂಟ್ಯೂಬರ್ ನಂಬರು. ನಿಮಗೆ ಟ್ರ್ಯಾಕ್ಟರ್ ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಇನ್ನು ಗಾಡಿ ಬಂದು ಕುಬೋಟಾ L4508 ಎಂಬ ಗಾಡಿ. ಗಾಡಿ ಬಂದು 4 ವೀಲ್ ಡ್ರೈವ್ ಬರುತ್ತೆ. ಮಾಡಲ್ ಇರೋದು 2015. 2015 ಮಾಡಲು. ಓನರು ಸಿಂಗಲ್ ಓನರ್ ಇದ್ದಾರೆ. ಗಾಡಿ ಇರೋದು ಸಿಂಗಲ್ ಓನರು, ತಗೊಳ್ಳೋರು ಎರಡನೇ ಓನರ್ ಆಗ್ತೀರಾ. ಆ ಗಾಡಿ ಇಲ್ಲಿವರೆಗೂ 3700 ಗಂಟೆ ರನ್ ಆಗಿರುವಂಥ ಗಾಡಿ ಇದು. 3700 ಗಂಟೆ ಗಾಡಿ ಕೆಲಸ ಮಾಡಿದೆ. 45 HP ಗಾಡಿ ಬರುತ್ತೆ. ಪವರ್ ಸ್ಟೀರಿಂಗು ಮತ್ತೆ ಆಯಿಲ್ ಬ್ರೇಕ್ ಇರುವಂಥ ಗಾಡಿ. ಇನ್ನು ಟೈರ್ ಬಂದರೆ ಹಿಂದೆ ರೀಬಟನ್ಸ್ ಇದಾವೆ. ಗಾಡಿಗೆ ಹಿಂದೆ 2 ರೀಬಟನ್ ಟೈರ್ ಇದಾವೆ, ಮುಂದೆ 2 ಸೀಲ್ ಟೈರು, ಹೊಸ ಟೈರ್ಗಳು. ಮುಂದೆ 2 ಕೂಡ ಸೀಲ್ ಟೈರು, ಹೊಸ ಟೈರು, ಹಿಂದೆ 2 ರೀಬಟನ್ ಟೈರು ಗಾಡಿಗಿರೋದು. ಗಾಡಿ ಜೊತೆ ಸಾಮಾನ್ಯ ಯಾವುದು ಇಲ್ಲ, ಜಸ್ಟ್ ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿರೋದು. ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿದೆ ಗಾಡಿದು. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಲೊಕೇಶನ್ನು ಇದು ಮಾರಾಟಕ್ಕಿರೋದು ರಾಯಚೂರು ಜಿಲ್ಲೆಯಲ್ಲಿದೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಗುಂಜಳ್ಳಿ ಕ್ಯಾಂಪ್ ಎಂಬ ಗ್ರಾಮದಲ್ಲಿ ಈ ಗಾಡಿ ಮಾರಾಟಕ್ಕಿರೋದು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಗುಂಜಳ್ಳಿ ಕ್ಯಾಂಪು. ಪ್ರೈಸು ಓನರ್ ಇದಕ್ಕೆ ಜಸ್ಟ್ 2,60,000 ಹೇಳ್ತಿದ್ದಾರೆ. 2015 ಮಾಡಲು ಓನರ್ ಹೇಳ್ತಿರೋ ಪ್ರೈಸು 2,60,000. ಇದು ಕೂಡ ಫೈನಲ್ ಏನಿರೋದಿಲ್ಲ. ನೀವೊಮ್ಮೆ ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡ್ಕೊಳ್ಳಿ. ಮಾತಾಡಿದರೆ ಸ್ವಲ್ಪ ಕಡಿಮೆ ಆಗ್ಬೋದು, ನೆಗೋಷಿಯಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ಓನರ್ ನಂಬರ್ ಕೂಡ ಕೊಟ್ಟಿದ್ದೇನೆ. ಓನರ್ ನಂಬರು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ವಿಡಿಯೋದಲ್ಲಿ ನಂಬರ್ ಇಲ್ಲ, ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡಿಕೊಂಡು ಗಾಡಿನ ಖರೀದಿ ಮಾಡ್ಬೋದು. ನಿಮಗೆ ಗಾಡಿ ಓಕೆ ಅನಿಸಿದ್ರೆ ತಗೊಳ್ಳಿ. ಇಲ್ಲ, ದಯವಿಟ್ಟು ಯಾರಾದರೂ ಅವಶ್ಯಕತೆ ಇರೋ ರೈತರಿಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಮ್ಮ ಚಾನಲಿಂದ ನಿಮಗೆ ಉಪಯೋಗ ಆಗ್ಬೋದು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.